ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಆಶೀರ್ವಾದ, ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದ ಬಲದ ರೂಪದಲ್ಲಿ ನಿಮ್ಮನ್ನು ಸಂರಕ್ಷಿಸ್ತಾ ಇದೆ, ಹಾಗೆ ಮಾರ್ಗದರ್ಶನ ಕೂಡ ಮಾಡ್ತಾ ಇದೆ ಸಕಾಲಕ್ಕೆ ಅನುಗುಣವಾಗಿ. ಅದರ ಮೇಲೆಯೇ ನೀವು ಕೆಲವು ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಸಹಾಯ ಆಗ್ತಾ ಇದೆ, ಹಾಗೆ ನಿಮ್ಮನ್ನು ನೀವು ತಿದ್ದುಕೊಂಡು ಮುಂದೆ ಹೋಗೋದ್ರಲ್ಲೂ ಕೂಡ ಸಹಾಯ ಆಗ್ತಾ ಇದೆ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಮಸ್ತೆ ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರಾ, ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕರೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಅನೇಕ ರೀತಿಯ ವಿಚಾರಗಳಲ್ಲಿ ಪರಿವರ್ತನೆ ತಗೊಳ್ಳೋಕ್ಕೆ ಸಹಾಯ ಕೂಡ ಮಾಡುತ್ತೆ, ಹಾಗೆ ಮಾರ್ಗದರ್ಶನ ಕೂಡ ನೀಡುತ್ತೆ. ಮೊದಲನೇದಾಗಿ ನಿಮ್ಮ ಅದೃಷ್ಟವನ್ನು ಯಾರೋ ಬಂಧಿಸಿದ್ದಾರೆ ಅನ್ನುವ ರೀತಿಯಲ್ಲಿ ನಿಮಗೆ ಭಾಸವಾಗ್ತಾ ಇದೆ. ಅಂದುಕೊಂಡಿದ್ದು ಸಮಯಕ್ಕೆ ಸರಿಯಾಗಿ ಆಗ್ತಾ ಇಲ್ಲ. ಯಾವುದೋ ಒಂದು ನಿರಾಸೆ, ಕೊರತೆಗಳು ನಿಮ್ಮನ್ನು ಕಾಡುತ್ತಾ ಇದೆ, ಹಾಗೆ ನೋವಿಗೆ ದೂಡ್ತಾ ಇದೆ. ಆದರೂ ಕೂಡ ಇಲ್ಲಿ ನಿಮಗೆ ಬಲವಾದ ಒಂದು ವಿಶ್ವಾಸದ ಸಂದೇಶ ಯಾವ ರೀತಿ ಸಿಗ್ತಾ ಇದೆ ಅಂದರೆ, ಇದು ನಿಮ್ಮ ಸಾಮಾನ್ಯ ಕಾಲವಲ್ಲ, ನಿಮ್ಮ ಹಿಂದಿನ ಜನ್ಮದ ಕರ್ಮವನ್ನು ಕಳೆದುಕೊಳ್ಳುವ ಕಾಲ. ಅಲ್ಲಿಗೆ ಇದೇ ಅಂತ್ಯವಲ್ಲ, ಇದು ಕೊನೆಯಾಗಿದೆ. ಒಂದು ಹೊಸ ಅದೃಷ್ಟದ ಕಾಲ ನಿಮಗೋಸ್ಕರ ಶುರುವಾಗ್ತಾ ಇದೆ, ನಿಮ್ಮನ್ನು ಎದುರು ನೋಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಅಂದರೆ ನೀವೀಗ ಯಾವೆಲ್ಲ ರೀತಿಯಲ್ಲಿ ಕಷ್ಟ, ದುಃಖ, ಸಮಸ್ಯೆಗಳನ್ನು ಎದುರಿಸಿ ಬಲವಾಗಿ ನಿಲ್ತಾ ಇದ್ದೀರಲ್ಲ, ಒಂದು ಆತ್ಮವಿಶ್ವಾಸದ ಮೇಲೆ, ಆ ವಿಶ್ವಾಸ ನಿಮಗೆ ನಿಮ್ಮದೇ ಎದುರಿಗಿರುವ ಒಂದು ಭಾಗ್ಯದ ಪರಿಚಯವನ್ನು ಆದಷ್ಟು ಬೇಗನೆ ಮಾಡಿಸ್ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಆದರೆ ನೀವು ನಂಬಿಕೆಯಿಂದ ನಡೆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅದ್ಭುತಗಳನ್ನೇ ನಡೆಯೋದನ್ನು ನೋಡ್ತೀರಾ. ಅಂದರೆ ನನ್ನ ಜೀವನದಲ್ಲೂ ಹೀಗಾಗತ್ತೆ ಅಂತ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನ ಸುಧಾರಣೆ ಕಾಣುತ್ತೆ. ನಿಮ್ಮ ಕರ್ಮಗಳು ಹಾಗೆ ನಿಮ್ಮ ಉದ್ದೇಶಗಳು ಸೇರಿ ನಿಮಗೆ ಒಂದು ವಿಶೇಷವಾದ ಯೋಗವನ್ನು ಇಲ್ಲಿ ನೀಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಇದು ಈ ಮುಂದೆ ಇರುವ ಎಲ್ಲ ವಿಚಾರಗಳಲ್ಲಿ ಶುಭವನ್ನು ತರುತ್ತೆ. ಅಂದರೆ ನೀವು ಈ ಸಮಯದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ದೈಹಿಕ, ಮಾನಸಿಕವಾಗಿರ್ಬೋದು ಒಂದು ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ದೀರಾ. ಅಂದರೆ ಯಾವುದೋ ಒಂದು ಸಂಬಂಧದಲ್ಲಿ ಮುಂದುವರಿಲಿಕ್ಕೆ ದೈಹಿಕ, ಮಾನಸಿಕ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಾ. ಇಲ್ಲವೇ ನಿಮಗೆ ಯಾವುದಾದ್ರೂ ಒಂದು ದೇಹ ಬಾಧೆಯಿಂದ ಏನಾದರೂ ಒಂದು ವೈದ್ಯರ ಚಿಕಿತ್ಸೆಯನ್ನು ತಗೊಳ್ಳೋಕ್ಕೂ ಕೂಡ ನೀವು ದೈಹಿಕವಾಗಿ, ಮಾನಸಿಕವಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಒಟ್ಟಾರೆಯಾಗಿ ಗುರುವಿನ ಆಶೀರ್ವಾದ, ಬಲ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ತುಂಬಿದೆ, ಹೇರಳವಾಗಿದೆ. ಹಂತ ಹಂತವಾಗಿ ಅವರು ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇರೋದ್ರಿಂದಲೇ ನಿಮಗೆ ಸಕಾಲಕ್ಕೆ ಏನು ಮಾಡಿಸ್ಕೊಳ್ಬೇಕು, ಏನು ನಿಮ್ಮಿಂದ ದೂರ ಆಗಬೇಕು, ಹಾಗೆ ಯಾವುದು ನಿಮಗೆ ಸಿಗಬೇಕು ಅನ್ನೋದನ್ನು ಗುರುವು ನಿರ್ಧಾರ ಮಾಡಿ ನಿಮಗೆ ಹೆಜ್ಜೆ ಹೆಜ್ಜೆಗೂ ಸ್ಪಂದಿಸಿ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ, ನಿಮ್ಮ ನಂಬಿಕೆಗೆ ಅನುಸಾರವಾಗಿ. 2 ತಿಂಗಳಲ್ಲಿ ವಾಹನ ಖರೀದಿ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕೆಲವರ ವಿಚಾರದಲ್ಲಿ ಬಂದರೆ, ಇನ್ನೂ ಕೆಲವರು 2 ತಿಂಗಳಲ್ಲಿ ಮನೆ ಪೂರ್ತಿ ಆಗತ್ತೆ, ಗೃಹ ಪ್ರವೇಶ ಮಾಡ್ತೀರಾ, ಇಲ್ಲ ಹೊಸ ಮನೆಯನ್ನು ಪ್ರವೇಶ ಮಾಡ್ತೀರಾ, ಅಂದರೆ ಮನೆಯನ್ನು ಬದಲಾಯಿಸ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ. ನ್ಯಾಯದ ವಿಚಾರದಲ್ಲಿ ಮೋಸ ಆಯಿತು ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ, ಖಂಡಿತ ಅಲ್ಲಿ ಮತ್ತೊಮ್ಮೆ ಮೊಗದೊಮ್ಮೆ ಅನ್ನೋ ರೀತಿಯಲ್ಲಿ ತಿರುವು ಉಂಟಾಗಿ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮದು ಅನ್ನೋದು ಏನಿತ್ತೋ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಈ ಸಮಯದಲ್ಲಿ ಮನದಲ್ಲಿ ಯಾವ ರೀತಿಯ ಒಂದು ಆತಂಕ ಮನೆ ಮಾಡಿದೆಯಲ್ಲ, ಆ ಆತಂಕ ಆದಷ್ಟು ಬೇಗನೆ ದೂರವಾಗುತ್ತೆ. ಯಾಕಂದರೆ ಕೆಲವು ವಿಚಾರಗಳಲ್ಲಿ ಸ್ಪಷ್ಟತೆ ಸಿಗುತ್ತೆ, ಹಾಗೆ ಕೆಲವು ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾಗಿ ತಗೊಳ್ತೀರಾ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಸ್ವಲ್ಪ ಏರಿಳಿತಗಳುಂಟಾಗ್ಬೋದು, ಎದುರಿಗಿರೋರಿಗೆ ಕಸಿವಿಸಿ ಆಗ್ಬೋದು, ನಿಮ್ಮ ಮೇಲೆ ದ್ವೇಷ ಉಂಟಾಗ್ಬೋದು. ಆದರೂ ಕೂಡ ನಿಮ್ಮ ಸರಿಯಾದ ನಿರ್ಧಾರ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಂದು ಒಳ್ಳೆಯದನ್ನು ಸೂಚಿಸ್ತಾ ಇರೋದ್ರಿಂದ ಬೇರೆಯವರು ಏನು ಅಂದ್ಕೊಳ್ತಾರೆ ಅನ್ನೋದ್ರ ಕಡೆ ಗಮನ ಹರಿಸಬೇಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಇಲ್ಲಿ ದೈವ ರಕ್ಷಣೆ, ಗುರು ರಕ್ಷಣೆ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಗೆ ಏನು ಸಿಗಬೇಕಾಗಿತ್ತೋ ಅದು ಸಿಕ್ಕಿದೆ. ನೀವು ಯಾವ ತೀರ್ಮಾನ ತಗೊಳ್ಬೇಕಾಗಿತ್ತೋ ಸರಿಯಾಗಿ ಅದನ್ನು ತಗೊಂಡಿದ್ದೀರಾ. ಬೇರೆಯವರ ವಿಚಾರದ ಬಗ್ಗೆ ಗಮನ ಹರಿಸಬೇಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಲವು ವರ್ಷದ ನಿಮ್ಮ ಕಠಿಣ ದಾರಿಯಲ್ಲಿ ಒಂದು ಸಂತೋಷದ ಶುಭ ವಾರ್ತೆ ನಿಮಗೆ ಸಿಗೋದ್ರಲ್ಲಿದೆ. ಯಾಕಂದರೆ ತುಂಬ ವರ್ಷಗಳಿಂದ ನಿಮ್ಮವರಿಂದಲೇ, ಬೇರೆಯವರಿಂದಲ್ಲ, ನಿಮ್ಮವರಿಂದಲೇ ನೀವು ಅನೇಕ ರೀತಿಯ ತೊಂದರೆಗಳನ್ನು, ದುಃಖವನ್ನು ಅನುಭವಿಸಿದ್ದೀರಾ. ಹೆಚ್ಚು ಕಡಿಮೆ ಹೇಳಬೇಕು ಅಂದರೆ ಅವರು ತುಂಬ ನಿಮಗೆ ಉಪದ್ರವ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಯಾವೆಲ್ಲ ರೀತಿಯಲ್ಲಿ ಅಂದರೆ ಅದು ಇನ್ನೊಬ್ಬರ ಹತ್ರನೂ ಹೇಳ್ಕೊಳ್ಳೋಕ್ಕೆ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ನಾಚಿಕೆ ಆಗುತ್ತೆ. ಆ ರೀತಿಯ ಕೆಲವು ಅನುಭವಗಳಿಗೆ ನೀವು ಸಾಕ್ಷಿಯಾಗಿದ್ದೀರಾ. ಅಂದರೆ ಆ ಒಂದು ಸಂದರ್ಭ ನಿಮಗೆ ಕೊಟ್ಟಿದೆ, ಆದರೆ ಅವುಗಳನ್ನು ನೆನಪು ಮಾಡಿಕೊಂಡ್ರೆ ನಿಮಗೀಗ ತುಂಬ ನೋವಾಗುತ್ತೆ. ಆದರೆ ನೀವೀಗ ಅದರಿಂದ ಹೊರಗೆ ಬಂದಿದ್ದೀರಾ, ತುಂಬ ಪ್ರಯತ್ನ ಪಟ್ಟಿದ್ದೀರಾ ಅದರಿಂದ ಹೊರಗೆ ಬರಲಿಕ್ಕೆ. ಅದಕ್ಕೆ ತಕ್ಕ ಹಾಗೆ ಗುರುವು ನಿಮಗೆ ಆ ಸಮಯದಲ್ಲೇ ಒಂದು ಕನೆಕ್ಟ್ ಆಗಿ ನಿಮಗೆ ಅವರು ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದರು. ಅಂದರೆ ನಿಮಗೆ ಬಲ ಕೊಟ್ಟರು ಅದರಿಂದ ಹೊರಗೆ ಬರೋಕ್ಕೆ, ಅದನ್ನು ಎದುರಿಸಲಿಕ್ಕೆ. ಅದರಿಂದ ಈಗ ನೀವು ಸುಧಾರಣೆಯನ್ನು ಕಂಡುಕೊಂಡು ಹಿಂದೆ ತಿರುಗಿ ನೋಡಿದರೆ ಎಲ್ಲೋ ಒಂದು ರೀತಿಯಲ್ಲಿ ಭಯ ಅನಿಸಿದ್ರು ಕೂಡ ಅದರಿಂದ ಹೊರಗೆ ಬಂದಲ್ಲ, ಗುರುವು ನನ್ನನ್ನು ಅದರಿಂದ ಹೊರಗೆ ಕರ್ಕೊಂಡು ಬಂದ್ರಲ್ಲ ಅನ್ನೋ ರೀತಿಯಲ್ಲಿ
ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಿದೆ. ಇದೇ ಧೈರ್ಯದೊಂದಿಗೆ ಆತ್ಮವಿಶ್ವಾಸದೊಂದಿಗೆ ನೀವು ಇನ್ನಷ್ಟು ಮುಂದೆ ಸಾಗ್ಬಿಟ್ರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಸುರಕ್ಷಿತ ಝೋನ್ಗೆ ನೀವು ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಗುರು ಎಲ್ಲ ರೀತಿಯಲ್ಲೂ ನಿಮ್ಮಿಂದ ಒಂದು ಉತ್ತಮವಾದ ಕರ್ಮಗಳನ್ನೇ ಮಾಡಿಸೋದ್ರ ಜೊತೆಗೆ ಉತ್ತಮವಾದ ಯೋಚನೆಗಳನ್ನು ನಿಮ್ಮ ಮನಸ್ಸಲ್ಲಿ ತುಂಬಿಸ್ತಾ ಇದ್ದಾರೆ. ಕೊಂಚ ಏರಿಳಿತ ಉಂಟಾಗಿ ಮನಸ್ಸು ನಕಾರಾತ್ಮಕ ವಿಚಾರಗಳ ಕಡೆಗೆ ಜಾರಿದರೂ ಕೂಡ ನೀವು ಅದರಿಂದ ತಕ್ಷಣವೇ ಹೊರಗೆ ಬರ್ತೀರಿ. ಯಾಕಂದರೆ ಆ ಸಮಯದಲ್ಲಿ ನೀವು ನಂಬಿದ ಬಾಬಾರವರು ಕಾಣಿಸ್ಕೊಳ್ಳೋದಾಗಿರ್ಬೋದು, ಯಾವುದೋ ರೀತಿಯಲ್ಲಿ ಅವರು ಬಂದು ನಿಮ್ಮ ಎದುರಿಗೆ ನಿಲ್ತಾರೆ, ನಿಮ್ಮನ್ನು ಎಚ್ಚರಿಸ್ತಾರೆ. ನೀನು ಆಯ್ಕೆ ಮಾಡ್ಕೊಂಡಿರೋದು ಸರಿಯಲ್ಲ ದಾರಿ ಅನ್ನೋ ರೀತಿಲಾಗಿರ್ಬೋದು, ಇಲ್ಲ ನಿನ್ನ ತೀರ್ಮಾನ ಸರಿಯಲ್ಲ, ನಿನ್ನ ದುರ್ಬಲತೆಯ ಲಕ್ಷಣ ಸರಿಯಲ್ಲ ಅನ್ನೋ ರೀತಿಲಿ ನಿಮಗೆ ಮತ್ತೊಮ್ಮೆ ಭರವಸೆ ತುಂಬಿಸುವ ಮೂಲಕ ಮುಂದಕ್ಕೆ ಕರ್ಕೊಂಡು ಹೋಗೋ ಪ್ರಯತ್ನವನ್ನು ಅವರೇ ಸ್ವಯಂ ಮಾಡ್ತಾ ಇದ್ದಾರೆ. ಅದರಿಂದಲೇ ಬೇಗನೆ ನೀವು ಚೇತರಿಸ್ಕೊಂಡು ಆ ನಕಾರಾತ್ಮಕ ವಿಚಾರಗಳಿಂದ ಹೊರಗೆ ಬರ್ತಾ ಇದ್ದೀರಾ. ಅದು ಬಾಬಾರವರ ನಾಮಸ್ಮರಣೆ ನಿಮ್ಮನ್ನು ಹೀಲ್ ಮಾಡ್ತಾ ಇದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅಂದರೆ ಅವರ ಮುಖಭಾವ ನೋಡಿದ ತಕ್ಷಣ ನಿಮಗೆ ಎಲ್ಲೋ ಒಂದು ರೀತಿಲಿ ನಿಮ್ಮ ದೇಹ ಮನಸ್ಸು ಪ್ರೊಟೆಕ್ಟ್ ಅಂದರೆ ಒಂದು ಸುರಕ್ಷತೆಯನ್ನು ಅನುಭವಿಸ್ತಾ ಇದೆ ಅನ್ನೋ ರೀತಿಲಿ ಫೀಲ್ ಆಗುತ್ತೆ. ಅದೇ ಸತ್ಯವಾಗಿ ಇದೆ ಅನ್ನೋ ರೀತಿಲಿ ಕೂಡ ಕಾಣಿಸ್ತಾ ಇದೆ. ಇದೇ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಪರಿಶ್ರಮ ಮತ್ತು ಪ್ರಯತ್ನಗಳಿಗೆ ಒಳ್ಳೆಯ ಫಲ ಸಿಗುವ ಸಾಧ್ಯತೆ ಇದೆ ಅನ್ನೋ ರೀತಿಲಿ, ಅಂದರೆ ನೀವು 1 ವರ್ಷದಿಂದ ಏನೆಲ್ಲ ಒಂದು ಪರಿಶ್ರಮವನ್ನು ಪಟ್ಟಿದ್ದೀರಲ್ಲ ಅದರ ಒಂದು ಫಲಿತಾಂಶ ಅಂದರೆ ಪರೀಕ್ಷೆಯ ರೂಪದಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಅದರ ಫಲವನ್ನು ನೀವು ಮುಂದಿನ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಅಂದರೆ ಅದು ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಕೆಲವರಿಗಂತೂ ಇದೇ ಮಾರ್ಚ್ ತಿಂಗಳಲ್ಲಿ ಕೊನೆಯ ಹಂತದಲ್ಲಿ ಸಿಗೋದು ನಿಶ್ಚಿತ ಅನ್ನೋ ರೀತಿಲಿ ಕೂಡ ಬರ್ತಾ ಇದೆ. ನೀವು ಮಾಡ್ತಾ ಇರುವ ಕೆಲಸವನ್ನು ಇತರರು ಗಮನಿಸ್ತಾ ಇದ್ದಾರೆ ಮತ್ತು ಮೆಚ್ಚುತ್ತಾನೂ ಇದ್ದಾರೆ. ಸಹಕಾರದಿಂದ ಕೆಲಸ ಮಾಡಿದರೆ ಇನ್ನೂ ಉತ್ತಮ ಅವಕಾಶಗಳು ಬರಬಹುದು. ನಿಮ್ಮ ಕೌಶಲ್ಯ ಬೆಳೆಯಲು ಮತ್ತು ನಿಮ್ಮ ಪ್ರಯತ್ನಗಳಿಗೆ ಬೆಲೆ ಗೌರವ ಸಿಗುವ ಸಮಯ ಇದೇ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಒಬ್ಬರಾಗಿ ಎಲ್ಲವನ್ನ ಮಾಡಬೇಕು ಅಂತೇಳಿ ಯೋಚಿಸಬೇಡಿ. ಇತರರ ಜೊತೆ ಸೇರಿ ಕೆಲಸ ಮಾಡಿದರೂ ಕೂಡ ಯಶಸ್ಸು ಹೆಚ್ಚು ಬರುತ್ತೆ. ಆದರೆ ಆಯ್ಕೆ ಮಾಡಿಕೊಳ್ಳುವಾಗ ಯಾವುದೇ ರೀತಿ ಆತುರ ಬೇಡ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಧೈರ್ಯದಿಂದ ನಿಮ್ಮ ಕೆಲಸವನ್ನು ಮುಂದುವರಿಸಿ. ನೀವು ಪಟ್ಟಿರುವ ಶ್ರಮ ವ್ಯರ್ಥ ಆಗೋದಿಲ್ಲ. ನಿಧಾನವಾಗಿ ಆದರೆ ಸ್ಥಿರವಾಗಿ ನಿಮ್ಮ ಜೀವನದಲ್ಲಿ ಬೆಳವಣಿಗೆ ತರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಿದ್ದಾರೆ. ನಿಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಿ, ಸಹಾಯ ಮಾಡುವವರನ್ನು ಗೌರವಿಸಿ, ಹೊಸ ಕಲಿಕೆಯ ಅವಕಾಶಗಳನ್ನು ಸ್ವೀಕರಿಸಿ. ಯಾರಾದರೂ ಏನಾದರೂ ಕಲಿಸಲಿಕ್ಕೆ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಏನಾದರೂ ಸಹಾಯ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಅವರ ಮಾತುಗಳನ್ನು ಗೌರವಿಸಿ. ಅದು ನಿಮ್ಮ ಹಿರಿಯರಾಗಿರ್ಬೋದು, ತಂದೆ ತಾಯಿಯರಾಗಿರ್ಬೋದು, ಯಾರಾದರೂ ಬಂದು ಏನಾದರೂ ನೀವು ಮಾಡೋ ಕೆಲಸದಲ್ಲಿ ಒಂದು ಸಹಾಯದ ರೂಪದಲ್ಲಿ ಒಂದು ಸಜೆಷನ್ ಕೊಡಲಿಕ್ಕೆ ಬಂದರು ಅಂದರೆ ಅದನ್ನು ಗೌರವಿಸಿ ಅದರ ಮೂಲಕ ಕೆಲವು ಪರಿವರ್ತನೆಗಳನ್ನು ತಗೊಳ್ಬೋದಾ ಅನ್ನೋ ರೀತಿಯಲ್ಲಿ ನೀವು ಆ ವಿಚಾರಗಳಲ್ಲಿ ಸ್ವಲ್ಪ ಯೋಚಿಸಿ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ. ನಿಮ್ಮಿಂದ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ, ಆದರೆ ನಿಮಗೆ ಬೆಲೆ ಕೊಡ್ತಾ ಇಲ್ಲ. ನಿಮ್ಮ ಮಾತಿಗೂ ಕೂಡ ಬೆಲೆ ಇಲ್ಲದ ಹಾಗೆ ನಡವಳಿಕೆ ಇದೆ ಅವರದ್ದು. ನಿಮ್ಮ ಭಾವನೆಗಳ ಮೌಲ್ಯಕ್ಕೆ ಧಕ್ಕೆ ತಂದಿದ್ದಾರೆ. ನಿಮ್ಮ ಭಾವನೆಗೆ ಅವರು ನೋವನ್ನು ಕೊಟ್ಟಿದ್ದಾರೆ. ಜೀವನವೇ ಹಾಗೆ, ಕೆಲವೊಂದು ಸಾರಿ ಕೆಲವು ಪಾಠಗಳನ್ನು ಆಗಾಗ ಕಲಿಸ್ತಾನೆ ಇರುತ್ತೆ, ನಿಮ್ಮನ್ನು ತಿದ್ದುತ್ತಾನೆ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ಕೆಲವು ಜನರು ನಿಮ್ಮ ಭಾವನೆಗಳಿಗೆ ಗೌರವಿಸೋದಿಲ್ಲ. ಇದರಲ್ಲಿ ಸಣ್ಣ ಪುಟ್ಟ ತಪ್ಪು ನಿಮ್ಮದೂ ಇದೆ. ಅಂಥವರಿಗಾಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿದ್ದೀರಾ. ಎಷ್ಟು ಸಮಯ ಕೊಡಬೇಕಾಗಿತ್ತು ಅವರಿಗೆ ಅಷ್ಟು ಸಮಯ ಕೊಡೋದನ್ನು ಬಿಟ್ಟು ಅತಿಯಾಗಿ ಅವರ ಸಮಯಕ್ಕೆ ನೀವು ಸ್ಪಂದಿಸಿದ್ದೀರ. ಹಾಗಾಗಿ ಅವರಿಗೆ ಏನು ಅನಿಸ್ಬಿಟ್ಟಿದೆ ಅಂದರೆ ಕೆಲವರಿಗೆ ನಿಮಗೆ ಮಾಡಲಿಕ್ಕೆ ಏನೂ ಕೆಲಸ ಇಲ್ಲ, ಹಾಗಾಗಿ ನೀವು ನಮಗೆ ಈ ರೀತಿಯೆಲ್ಲ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ನಿಮಗೆ ಅವರು ಬೆಲೆ ಕೊಡದ ರೀತಿಯಲ್ಲಿ ನಿಮ್ಮ ಬಗ್ಗೆ ಮನಸ್ಸಲ್ಲೇ ಅಂದ್ಕೊಳ್ತಾ ಇದ್ದಾರೆ. ಆ ರೀತಿ ವರ್ತನೆ ಕೂಡ ಕೆಲವೊಂದು ಸಾರಿ ನಿಮಗೆ ಕಾಣಿಸುತ್ತೆ, ಆದರೂ ಕೂಡ ನೀವು ಅವ್ರ ಜೊತೆ ಇದ್ದೀರಾ. ಹಾಗಾಗಿ ಇಲ್ಲಿ ಗುರು ನಿಮಗೆ ಯಾವ ರೀತಿ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಸ್ಥಾನ, ನಿಮ್ಮ ಸ್ವಾಭಿಮಾನ, ನಿಮ್ಮ ಗೌರವಕ್ಕೆ ನೀವು ಯಾವಾಗ ಒಂದು ಕುಂದು ತಂದ್ಕೊಳ್ತಿರೋ ಆಗ ನಿಮ್ಮ ತರಮನೆ ನೀವು ಕಳ್ಕೊಂಡಂಗಾಗತ್ತೆ. ಹಾಗಾಗಿ ನೀವು ನಿಮ್ಮದೇ ಆದ ಕೆಲಸಗಳಲ್ಲಿ ನಿಮ್ಮನ್ನು ವ್ಯಸ್ತವಾಗಿಡಿ, ಅಂದರೆ ಬ್ಯುಸಿಯಾಗಿಡಿ. ನಿಮ್ಮ ಕೆಲಸ ಏನಿದೆಯೋ ಅದನ್ನೇ ಅಚ್ಚುಕಟ್ಟಾಗಿ ನಿರ್ವಹಿಸುವಲ್ಲಿ ನೀವು ಯಾವಾಗ ಬ್ಯುಸಿಯಾಗಿರ್ತೀರೋ ಆಗ ಅವರಿಗೆ ಅದರ ಅರಿವಾಗುತ್ತೆ. ಅಂದರೆ ನೀವು ಅವರ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡಿದ್ರಿ, ಈಗ ನೀವು ಅವರ ಜೀವನದಲ್ಲಿ ಇಲ್ಲದ ಮೇಲೆ ಅವ್ರಿಗೆ ಯಾವ ರೀತಿ ಅನುಭವ ಆಗ್ತದೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಅವರ ಕೆಲಸಗಳನ್ನು ಅವರು ಮಾಡ್ಕೊಳ್ಳೋದನ್ನೇ ಕೆಲವೊಂದು ಸಾರಿ ಮರ್ತಿರ್ತಾರೆ. ಅವರಿಗೆ ನಿಮ್ಮ ಅವಶ್ಯಕತೆ ಬಿದ್ದು ಅವರು ನಿಮ್ಮ ಬಳಿ ಬಂದಾಗ, ಅಂದರೆ ನಿಮ್ಮನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಮತ್ತೊಂದು ಸಾರಿ ಬಂದಾಗ ಅವರ ಕೆಲಸಗಳಿಗಾಗಿ, ಆಗ ನೀವು ಬ್ಯುಸಿಯಾಗಿದ್ದನ್ನು ನೋಡಿ ಅವರಿಗೆ ಅನಿಸುತ್ತೆ ಇವರೀಗ ಖಾಲಿ ಇಲ್ಲ, ಇವರು ಕೆಲಸ ಮಾಡ್ತಾಯಿದ್ದಾರೆ, ಬ್ಯುಸಿ ಆಗಿದ್ದಾರೆ, ಇವರನ್ನು ಕೇಳೋದು ಬೇಡ ಅನ್ನೋ ರೀತಿಯಲ್ಲಿ ಅವರೇ ಯೋಚಿಸಬೇಕು. ಅಷ್ಟರ ಮಟ್ಟಿಗೆ ನೀವು ನಿಮ್ಮ ಜೀವನದಲ್ಲಿ ಬ್ಯುಸಿ ಆಗಿರಿ. ಆಗ ನಿಮ್ಮ ಮೌನವೇ ಅವರಿಗೆ ಒಂದು ಶಕ್ತಿಶಾಲಿಯಾದ ಉತ್ತರವನ್ನು ಆ ಸಮಯಕ್ಕೆ ಸರಿಯಾಗಿ ಕೊಡುತ್ತೆ, ನಿಮ್ಮ ಮೌಲ್ಯವನ್ನು ಅವರಿಗೆ ತಿಳಿಯುವಂತೆ ಮಾಡುತ್ತೆ. ಎಲ್ಲರ ಎದುರು ಚಾಣಾಕ್ಷರ ರೀತಿಯಲ್ಲಿ ನೀವು ಇರಬೇಕು, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈ ಕಾಲಘಟ್ಟದಲ್ಲಿ ನಿಮ್ಮ ಮೇಲೆ ಕೆಲವರು ನಕಾರಾತ್ಮಕ ಪರಿಣಾಮವನ್ನು ಹೆಚ್ಚು ಬೀರ್ತಾ ಇದ್ದಾರೆ. ಯಾಕಂದರೆ ನೀವು ಅವರ ಮಾತನ್ನು ಕೇಳ್ತಾ ಇಲ್ಲ, ಅವರು ಹೇಳಿದ್ದಕ್ಕೆ ಸ್ಪಂದಿಸ್ತಾ ಇಲ್ಲ, ಅವರಿಗೆ ತಿರುಗಿಸಿ ಉತ್ತರ ಕೊಡ್ತಾ ಇದ್ದೀರೋ ಇಲ್ಲ ಸರಿಯಾಗಿ ಉತ್ತರ ಕೊಡ್ತಾ ಇದ್ದೀರೋ ಅದನ್ನು ಅವರಿಗೆ ಅರಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ.
ಹಾಗಾಗಿ ಈಗ ಅವ್ರ ಕೆಲಸವನ್ನೇ ಅವ್ರು ಮರೆತು ನಿಮ್ಮ ಮೇಲೆ ಅತೀವ ದೃಷ್ಟಿಯನ್ನು ಇಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ಜಾಗರೂಕತೆಯಿಂದ, ಚಾಣಾಕ್ಷತನದಿಂದ ನೀವು ಅವರನ್ನು ಇಗ್ನೋರ್ ಮಾಡಬೇಕು. ಹಾಗೆ ನಿಮ್ಮಲ್ಲಿ ನೀವು ಮುಂದೆ ಹೋಗೋದನ್ನು ಕಲ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಆತ್ಮವಿಶ್ವಾಸದಿಂದ. ಹಾಗೆ 2 ಕಡೆಯಿಂದ ನಿಮಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ತುಂಬ ಇದೆ. ಇದನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಜೀವನದ ಬದಲಾವಣೆಗೊಂದು ಶುಭ ಕಾಲ ಶುರುವಾಗಿದೆ. ನಕಾರಾತ್ಮಕ ವಿಚಾರದಲ್ಲಿ ನಿಮಗೆ ಒಂದು ಸೂಚನೆ ಕೂಡ ಇಲ್ಲಿ ಕಾಣಿಸುತ್ತೆ ಕೆಲವರ ಮುಖಾಂತರ. ಹಾಗಂತ ಕಂಗೆಡುವ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಜೀವನ ಅನೇಕ ವಿಚಾರಗಳನ್ನು ಎದುರಾಗಿಸುತ್ತೆ. ಅದು ಕೆಲವೊಂದು ಸಾರಿ ಪಾಠವನ್ನು ಕಲಿಸಲಿಕ್ಕೆ, ಕೆಲವೊಂದು ಸಾರಿ ನಿಮ್ಮ ಆತ್ಮದ ಉದ್ದೇಶದ ಪರಿಚಯವನ್ನು ಮಾಡಿಸ್ಲಿಕ್ಕೆ, ಹಾಗೆ ಕೆಲವು ತಿರುವುಗಳನ್ನು ತಗೊಳ್ಳೋಕ್ಕೆ, ಹಾಗೆ ಕೆಲವು ಜನರನ್ನು ಇಗ್ನೋರ್ ಮಾಡಿ ನೀವು ಮುಂದೆ ಹೋಗಿ ನಿಮ್ಮ ಜೀವನದ ಒಂದು ಏನು ಗುರಿ ಇದೆಯಲ್ಲ ಅದನ್ನು ಸಾಧನೆ ಮಾಡಲಿಕ್ಕೆ ಆ ಜೀವನ ಅನ್ನೋದು ಕೆಲವು ಪಾಠಗಳನ್ನು ಆಗಾಗ ನಿಮಗೆ ಎದುರಾಗಿಸುತ್ತೆ. ಅವುಗಳನ್ನು ನೀವು ಬಿರುಗಾಳಿ ಅಂದುಕೊಳ್ಳದೆ ಅವುಗಳನ್ನು ಎದುರಿಸಬೇಕು. ಹಾಗೆ ಯಾವ ರೀತಿಯಲ್ಲಿ ನೀವು ಅವುಗಳಿಂದ ಹೊರಗೆ ಬರಬೇಕು ಅನ್ನೋ ರೀತಿಯಲ್ಲಿ ಶಾಂತವಾಗಿ ಕುಳಿತು ನೀವು ಯೋಚಿಸಿದರೆ ಖಂಡಿತವಾಗಿ ನೀವು ನಂಬಿದ ದೇವರು, ನೀವು ನಂಬಿದ ಗುರುವು ನಿಮಗೆ ಒಳಗಿನಿಂದಲೇ ಮಾರ್ಗದರ್ಶನ ಮಾಡ್ತಾರೆ. ಕೆಲವೊಂದು ವಿಚಾರಗಳನ್ನು ಸರಿಯಾಗಿ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ನೀವು ಕಾರಣ ಕೊಟ್ಟು ಅದರಿಂದ ಹಿಂದೆ ಸರಿತಾ ಇದ್ದೀರಾ. ಆದರೆ ಅಸಂಭವ ಅನ್ನೋದೇನಿಲ್ಲ, ಸಂಭವ ಇದೆ. ಖಂಡಿತವಾಗಿಯೂ ನೀವು ಅದನ್ನು ಸಂಭಾಳಿಸುವಂತಹ ಕೆಪಾಸಿಟಿಯನ್ನು ಹೊಂದಿದ್ದೀರಾ. ಗುರು ನಿಮಗೆ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ. ಹಾಗಾಗಿ ಧೈರ್ಯವಾಗಿ ಕೆಲವೊಂದು ವಿಚಾರಗಳನ್ನು ಸಂಭಾಳಿಸಿ ಖಂಡಿತವಾಗಿ ಅದನ್ನು ನೀವು ಸರಿಪಡಿಸ್ಕೊಳ್ತೀರಾ. ಏನನ್ನಾದರೂ ಬದಲಾವಣೆ ಮಾಡಬೇಕು ಅಂತ ಹಂಬಲ ನಿಮಗಿದೆ ಅಂದರೆ ಅವರ ಒಂದು ವ್ಯಕ್ತಿತ್ವವನ್ನು ಮೊದಲು ಸ್ವಲ್ಪ ಮಟ್ಟಿಗೆ ನೀವು ಅರ್ಥ ಮಾಡ್ಕೊಳ್ಬೇಕು. ಅದು ನಿಮ್ಮ ಮಕ್ಕಳ ವಿಚಾರದಲ್ಲೇ ಆಗಿರ್ಬೋದು, ಗಂಡನ ಹೆಂಡತಿ, ಈ ರೀತಿ ಯಾವುದೇ ರೀತಿ ಒಂದು ಸಂಬಂಧ ಆಗಿರ್ಬೋದು, ಒಂದು ವಿಚಾರದಲ್ಲಿ ನೀವು ಪರಿವರ್ತನೆ ಬಯಸ್ತಾ ಇದ್ದೀರಾ ಅವರಿಂದ ಅಂದರೆ ಮೊದಲು ಅವರ ವ್ಯಕ್ತಿತ್ವವನ್ನು ಸ್ವಲ್ಪ ಮಟ್ಟಿಗೆ ನೀವು ತಿಳ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಒಂದು ಒಳ್ಳೆಯ ಸಮಯ ಅಲ್ಲಿಂದಲೇ ಶುರುವಾಗುತ್ತೆ. ಅವರನ್ನು ತಿದ್ದುವ ಶ್ರಮ ಅಂತ ಹೇಳಿ ಅನಿಸೋದಿಲ್ಲ, ಒತ್ತಡವನ್ನು ಕೂಡ ತರೋದಿಲ್ಲ. ಅದನ್ನು ನೀವು ಒಂದು ಲಾಜಿಕ್ಕಾಗಿ ತೊಗೊಂಡು ನೀವು ಅದನ್ನು ಹ್ಯಾಂಡಲ್ ಮಾಡಿದರೆ ಖಂಡಿತವಾಗಿ ಅವರಲ್ಲಿ ಕೆಲವೊಂದು ಸುಧಾರಣೆಗಳನ್ನು ನೀವು ನಿಮ್ಮ ಒಂದು ಜೀವನ ಶೈಲಿ ಹಾಗೆ ಮನೆಯಲ್ಲಿರುವ ಕೆಲವೊಂದು ವಸ್ತುಗಳನ್ನು ತೋರಿಸುವುದರ ಮೂಲಕ ಇಲ್ಲ ಅದನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ನೀವು ಅವರನ್ನು ಹೀಲ್ ಕೂಡ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ನೀವು ಅದರ ಜವಾಬ್ದಾರಿಯನ್ನು ತಗೊಳ್ಳೋ ತೀರ್ಮಾನವನ್ನು ಮಾಡಿ ಅದಕ್ಕೆ ಗುರುವು ಖಂಡಿತವಾಗಿ ಸ್ಪಂದಿಸ್ತಾರೆ ನಿಮಗೆ. ಕೆಲವರನ್ನು ಕಣ್ಣು ಕಟ್ಟಿ ಅಂದರೆ ಕಣ್ಮುಚ್ಚಿ ನಂಬ್ತಾರಲ್ಲ, ಆ ರೀತಿ ನಂಬೋದು ತಪ್ಪು ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಯಾಕಂದರೆ ನೀವು ಆ ರೀತಿ ನಂಬಿ ಮೋಸ ಹೋಗಿದ್ದೀರಾ ಕೆಲವರು, ಆದರೆ ಇನ್ನೂ ಕೆಲವರು ಹೋಗೋದ್ರಲ್ಲಿದ್ದೀರಾ. ಹಾಗಾಗಿ ನಿಮ್ಮ ಕಣ್ಣನ್ನು ತೆರೆದು ಒಳಗಣ್ಣಿನಿಂದ ಅವರನ್ನು ನೋಡಿ ಖಂಡಿತವಾಗಿಯೂ ಅವರು ಮೋಸ ಮಾಡ್ತಾ ಇದ್ದಾರೋ ಇಲ್ಲ ನಿಮ್ಮ ಜೊತೆ ಒಳ್ಳೆ ರೀತಿಯಲ್ಲಿ ಮುಂದುವರಿಬೇಕು ಅಂತೇಳಿ ಬಯಸ್ತಾ ಇದ್ದಾರೋ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಸ್ಪಷ್ಟವಾದ ನಿರ್ಧಾರ ತಗೊಳ್ಳೋಕ್ಕೆ ನಿಮಗೆ ಸಾಧ್ಯ ಮಾಡಿಕೊಡುತ್ತೆ. ಅದು ವ್ಯಾಪಾರದಲ್ಲಿ ನೀವು ಇವರು ಜೊತೆಯಾಗಿದ್ದೀರಾ ಅಂದರೂ ಕೂಡ ಅವರು ನಿಮ್ಮ ಹಿಂದೆ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆಗಿದ್ದಾಗ ಯಾವ ರೀತಿ ಇದ್ದಾರೆ ಅನ್ನೋದನ್ನು ಅರಿತುಕೊಳ್ಳುವ ಸಮಯ ಇದಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಯಾರೋ ಅವ್ರ ಬಗ್ಗೆ ಇಲ್ಲ ನೀವು ನೋಡಿದ ವಿಚಾರದ ಬಗ್ಗೆ ಅವರನ್ನು ಗಮನಿಸ್ತಾ ಇದ್ದೀರಿ ಅಂದರೆ ಅದರ ಹಿಂದೆ ಕೂಡ ಒಂದು ಮುಖ ಇದೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಕಣ್ಣಿಗೆ ನೀವು ಏನು ಒಂದು ನಂಬಿಕೆ ಎನ್ನುವ ಪಟ್ಟಿಯನ್ನು ಕಟ್ಕೊಂಡಿದ್ದೀರಲ್ಲ ಆ ವಿಚಾರದಲ್ಲಿ, ಅವರ ವಿಚಾರದಲ್ಲಿ ಅದನ್ನು ಸರಿಸಿ ನೋಡಿ. ನಿಮ್ಮ ಒಂದು ಜೀವನ ಬದಲಾಗೋದ್ರಲ್ಲಿದೆ, ನೀವು ನಂಬಬೇಕು. ಖಂಡಿತ ಅದು ನಿಮ್ಮಿಂದ ಸಾಧ್ಯ ಆಗತ್ತೆ. ಆ ಬದಲಾವಣೆ ನೀವು ಮಾಡ್ಕೊಳ್ತೀರಾ. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸದ ಕೊರತೆ ಇದೆ. ಹಾಗೆ ಹಿಂತಿರುಗಿ ನೋಡುವ ಸ್ವಭಾವ ಬಹಳ ಇದೆ ನಿಮ್ಮದು. ಅಂದರೆ ಹಿಂದೆ ಆದದ್ದು ನೋವಾಗಿರ್ಬೋದು, ಒಂದು ಕೊರತೆ, ನಿರಾಸೆ, ಇಲ್ಲ ಯಾರೋ ಮಾಡಿದ ಮೋಸ, ಆ ವಿಚಾರಗಳನ್ನು ಪದೇ ಪದೇ ನೆನಪು ಮಾಡಿಕೊಂಡು ಮುಂದೆ ಇರುವ ಒಂದು ಒಳ್ಳೆಯ ದಾರಿಯನ್ನು ನೀವು ಮರೆಮಾಚುತ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಹಾಗಾಗಿ ನಿಮ್ಗೇನು ತಿಳಿದಿದೆಯೋ, ನಿಮ್ಮಲ್ಲಿ ಯಾವ ಬುದ್ಧಿವಂತಿಕೆ ಇದೆಯೋ, ಯಾವ ವಿಶೇಷತೆ ಇದೆಯೋ, ಯಾವ ಕಲೆ ಇದೆಯೋ ಅದನ್ನು ನೀವು ಇಮ್ಮಿಡಿಯೇಟಾಗಿ ಹೊರಗೆ ಹಾಕುವ ಸಂದರ್ಭ ಇದೇ ಆಗಿದೆ. ಅದರಿಂದ ನಿಮ್ಮ ಜೀವನ ಶೈಲಿ ಬದಲಾಗೋದ್ರ ಜೊತೆಗೆ ನಿಮಗೆ ಸಮ್ಮಾನ, ಗೌರವ, ಬೆಲೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ನಿಮಗೆ ಮಾಧ್ಯಮವಾಗಿ ಗುರುವು ಸಹಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಭರವಸೆ ಕೊಡ್ತಾ ಇದ್ದಾರೆ. ಕಾರಣ ಕೊಟ್ಟು ಇಲ್ಲ ದುರ್ಬಲತೆಗೆ ಜಾರಿ, ಯಾರೂ ನನಗೆ ಬೆಂಬಲಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ಆ ವಿಚಾರಗಳನ್ನು ನಿಮ್ಮ ಮನದಲ್ಲಿರುವ ಕೆಲವೊಂದು ಕಲೆ ಏನು ನೀವು ಅಂದ್ಕೊಂಡಿದ್ರಲ್ಲ ಸಾಧನೆ ಮಾಡಬೇಕು ಅದನ್ನು ಎಲ್ಲಿ ನೀವು ಮರೆಮಾಚುತ್ತಾ ಹೋಗ್ತಿರೋ ಅದು ಅಲ್ಲೇ ನಿಲ್ಲುತ್ತೆ, ಬ್ಲಾಕೇಜ್ಗಳು ಉಂಟಾಗುತ್ತೆ. ಹಾಗಾಗಿ ಮುಂದೆ ತಳ್ಳುವ ಪ್ರಯತ್ನ ನೀವು ಮಾಡಿ, ಅದಕ್ಕೆ ಸಹಾಯ ಗುರು ಮಾಡ್ತಾರೆ. ಹಾಗಾಗಿ ನೀವು ಯಾವ ಕೆಲಸವನ್ನು ಶುರು ಮಾಡಬೇಕು ಅಂತ ಇದ್ದೀರೋ ಅದನ್ನು ಮಾಡಿ. ನಿಮ್ಮ ಆರ್ಥಿಕ ಕೊರತೆಗಳು ನೀಗ್ತವೆ, ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ದಿನದಲ್ಲಿ 5 ನಿಮಿಷಗಳ ಕಾಲ ನಿಮ್ಮ ಆಜ್ಞಾ ಚಕ್ರದ ಮೇಲೆ ನೀವು ಫೋಕಸ್ ಮಾಡಬೇಕು. ಹಣೆಯ ಮಧ್ಯದ ಭಾಗದಲ್ಲಿ ಒಂದು ಯಾವ ರೀತಿ ಒಂದು ಶಕ್ತಿ ಇದೆಯೋ ಅದನ್ನು ಜಾಗೃತಗೊಳಿಸ್ಕೊಳ್ಳಿ. ಯಾಕಂದರೆ ದೈವಿಕ ಬಲ ನಿಮಗೆ ತುಂಬ ಇದೆ, ಆದರೆ ಆ ಒಂದು ಆಜ್ಞಾ ಚಕ್ರದಲ್ಲಿ ಬ್ಲಾಕೇಜ್ ಕಾಣಿಸ್ತಾ ಇರೋದ್ರಿಂದ ನೀವು ಆ ಬಲವನ್ನು ಪಡ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಅಡ್ಡಿ ಆತಂಕಗಳು ಉಂಟಾಗ್ತಾ ಇದ್ದಾವೆ. ಅಂದರೆ ಇಲ್ಲಿ ಗುರುವಾಗಿರ್ಬೋದು, ದೈವಶಕ್ತಿಗಳಾಗಿರ್ಬೋದು ನಿಮಗೆ ಸಹಾಯ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಆದರೆ ನಿಮಗೆ ಎಲ್ಲೋ ಒಂದು ರೀತಿಯ ದುರ್ಬಲತೆ, ಭಯ, ಆತಂಕ ಇರೋದ್ರಿಂದ ನಿಮ್ಮ ಒಂದು ಆಜ್ಞಾಚಕ್ರ ಬ್ಲಾಕ್ ಆಗಿರೋದ್ರಿಂದ ಆ ಶಕ್ತಿಗಳ ಒಂದು ಆಶೀರ್ವಾದವನ್ನು ನೀವು ಸ್ವೀಕರಿಸಲಿಕ್ಕೆ ಆಗ್ತಾ ಇಲ್ಲ ಸಮಯದಲ್ಲಿ. ಹಾಗಾಗಿ 10 ನಿಮಿಷ ಇಲ್ಲ 5 ನಿಮಿಷ ನಿಮ್ಮ ಆಜ್ಞಾಚಕ್ರದ ಮೇಲೆ ಫೋಕಸ್ ಮಾಡಿ ಅದನ್ನು ಜಾಗೃತ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಒಂದು ಸಂಬಂಧಗಳು ಇದಾವಲ್ವ ಅವೆಲ್ಲವೂ ಸುಧಾರಣೆ ಕಾಣ್ತವೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ.
ಇಲ್ಲಿ ಯಾರಿಗೆ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ತಡ ಆಗ್ತಾ ಇದೆಯಲ್ಲ, ಖಂಡಿತ ನಿಮಗೆ ಒಂದು ಅವಕಾಶ ಸಿಗೋದ್ರಲ್ಲಿದೆ. ಆದರೆ ಗುರುವಿನ ಬಲ ಬೇಕು, ಹಾಗೆ ಇಲ್ಲಿ ಶನಿಯ ಕೃಪೆ ಬೇಕು ಅಂತ ಹೇಳಿ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ಕರ್ಮಕಾರಕ ಶನಿಯ ನಿಮ್ಮ ಜೀವನದಲ್ಲಿ ಸೂಚಿಸ್ತಾ ಇರೋದ್ರಿಂದ ನೀವು ಅವರ ಹೆಸರಲ್ಲಿ ಏನಾದರೂ ದಾನ ಧರ್ಮ ಮಾಡಬೇಕು. ಹಾಗೆ ನಿಮ್ಮ ಕರ್ಮದ ಉದ್ದೇಶಗಳನ್ನು ಸರಿಯಾಗಿ ಇಟ್ಕೊಂಡು ನೀವು ಗುರುವಿನ ಶರಣದಲ್ಲಿ ಹೋದರೆ ಖಂಡಿತವಾಗಿ ಒಂದು ಪ್ರಾರ್ಥನೆ ಮಾಡ್ತಿರೋ ಇಲ್ಲ ದಾನ ಧರ್ಮ ಮಾಡ್ತಿರೋ, ಒಟ್ಟಾರೆಯಾಗಿ ನಿಮಗೆ ಒಂದು ಆಶೀರ್ವಾದ ಖಂಡಿತ ಒಂದು ಅವಕಾಶದ ಮೂಲಕ ಉಡುಗೊರೆಯಾಗಿ ಆ ಭಗವಂತನೇ ಕರುಣಿಸ್ತಾನೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಗುರುವಿನ ಶರಣದಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡೋದು, ಹಾಗೆ ನಾಮಸ್ಮರಣೆ ಮಾಡೋದು ಮಾಡಿ, ಹಾಗೆ ಕರ್ಮಗಳ ಉದ್ದೇಶವನ್ನು ಸರಿಪಡಿಸ್ಕೊಳ್ತಾ ಶನಿದೇವರಿಗೆ ಯಾವುದಾದ್ರೂ ಒಂದು ದಾನ ಧರ್ಮದ ಸೇವೆಯನ್ನು ಮಾಡಿ. ಆಗಸ್ಟ್ ತಿಂಗಳೊಳಗೆ ನೀವು ಕನ್ಸೀವ್ ಆಗ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೆಲವರ ಎನರ್ಜಿಗೆ. ವೈಯಕ್ತಿಕ ಜೀವನ ಹಾಗೆ ಪ್ರೊಫೆಷನಲ್ ಲೈಫಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಎಷ್ಟು ಪರಿಶ್ರಮ ಪಡ್ತಿರೋ ಅಷ್ಟೇ ಫಲ ಸಿಗತ್ತೆ, ಎಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡ್ತಿರೋ ಅಷ್ಟೇ ಒಳ್ಳೆಯ ಫಲ ಕೂಡ ಸಿಗತ್ತೆ. ಯಾವ ರೀತಿಯ ಕೆಲಸಗಳನ್ನು ಯಾವ ರೀತಿಯ ಉದ್ದೇಶಗಳೊಂದಿಗೆ ಮಾಡ್ತಿರೋ ಅದೇ ಫಲ ನಿಮಗೆ ಮರಳಿ ಸಿಗತ್ತೆ. ನಿಮ್ಮ ಕರ್ಮವನ್ನು ಕೂಡ ಇಲ್ಲಿ ರೀಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಶನಿದೇವರು. ಹಾಗಾಗಿ ಎಂತಹ ಆ್ಯಕ್ಷನ್ ತಗೊಳ್ತೀರೋ ಅಂಥದ್ದೇ ರಿಯಾಕ್ಷನ್ ನಿಮಗೆ ಮರಳಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾಯಿದೆ. ಈ ಸಮಯದ ಎನರ್ಜಿಗೆ ಕೆಲವರಿಗೆ ಮಾತ್ರ. ಯಾವ ದೃಷ್ಟಿಕೋನ, ಯಾವ ನಿಷ್ಠೆ, ಯಾವ ಕರ್ಮದ ಉದ್ದೇಶವನ್ನು ಹೊಂದಿ ನೀವು ಕೆಲಸ ಮಾಡ್ತಾ ಹೋಗ್ತಿರೋ, ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಹೋಗ್ತಿರೋ, ಅದೇ ರೀತಿಯ ತಿರುವುಗಳು ನಿಮ್ಮ ಜೀವನದ ಉದ್ದಕ್ಕೂ ನಿಮ್ಮನ್ನು ಆಕರ್ಷಣೆ ಮಾಡ್ತಾ ಹೋಗ್ತವೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಹಾಗೆ ನಿಮ್ಮ ಜೀವನ ಶೈಲಿಯ ಮೇಲೆ ಒಂದು ಬ್ಯಾಲೆನ್ಸ್ ಅನ್ನೋದು, ಅಂದರೆ ಹಿಡಿತ ಅನ್ನೋದು ಇರಲೇಬೇಕು ನಿಮಗೆ. ಯಾರದ್ದೋ ಅಟ್ಯಾಚ್ಮೆಂಟಿಗಾಗಿರ್ಬೋದು, ಇಲ್ಲ ಯಾರದ್ದೋ ದುರ್ಬಲತೆಗಾಗಿರ್ಬೋದು, ಅದು ತನ್ನ ತನವನ್ನು ಕಳ್ಕೊಳ್ಳೋ ಹಾಗಿರಬಾರ್ದು. ಆ ರೀತಿಯಾಗಿ ದೃಢವಾದ ವಿಶ್ವಾಸದೊಂದಿಗೆ ಕೆಲವು ನಿರ್ಧಾರಗಳನ್ನು ನೀವು ತಗೊಳ್ಳೇಬೇಕಾಗತ್ತೆ. ಇಲ್ಲಿ ಕೆಲವು ಸಂಬಂಧಗಳಲ್ಲಿ ನೀವು ಸುಧಾರಣೆ ತಂದ್ಕೊಳ್ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂದರೆ, ಇಲ್ಲಿ ಅವರನ್ನು ಯಾವ ರೀತಿ ನೀವು ಯೋಚಿಸ್ತಾ ಇದ್ದೀರಾ, ನೋಡ್ತಾ ಇದ್ದೀರಲ್ಲ ಅವರ ವಿಚಾರದಲ್ಲಿ, ಅಂದರೆ ಅವ್ರು ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ಕಾಳಜಿ ಮಾಡ್ತಾ ಇಲ್ಲ, ಪ್ರೀತಿಸ್ತಾ ಇಲ್ಲ, ಗೌರವಿಸ್ತಾ ಇಲ್ಲ ಅಂತೇಳಿ ಅದನ್ನು ಸ್ವಲ್ಪ ಉಲ್ಟಾ ಮಾಡಿ ನೋಡಿ. ಅಂದರೆ ಅವರನ್ನು ಸಂಭಾಳಿಸ್ಬೇಕು, ಅವರನ್ನು ಸರಿದಾರಿಗೆ ತರಬೇಕು ಅಂದರೆ ನೀವು ಅದನ್ನು ಅವರಿಗೆ ಕೊಟ್ಟು ನೋಡಿ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಅಂದರೆ ಅವರು ನಿಮ್ಮ ಬಗ್ಗೆ ಅದೇ ಅಭಿಪ್ರಾಯವನ್ನು ಹೊಂದಿದರೆ ಆ ಸಂಬಂಧ ಖಂಡಿತವಾಗಿಯೂ ಸರಿಯಾಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಪಾರ್ಟ್ನರನ್ನು ನೀವು ತಿಳ್ಕೊಳ್ಳೋಕ್ಕೆ ಶುರು ಮಾಡಿ. ಖಂಡಿತವಾಗಿ ಆಗ ಅವರಲ್ಲಿ ಪರಿವರ್ತನೆ ತನ್ನಿಂದ ತಾನೇ ಆಗುತ್ತೆ. ಅವರು ನೀವು ಹೇಳಿದಂತೆ ಕೇಳಲಿಕ್ಕೂ ಶುರು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಅಂದರೆ ನನ್ನನ್ನು ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತೇಳಿ ಅವರಿಗೆ ಒಂದು ನಂಬಿಕೆ ಬರೋ ಹಾಗೆ ನೀವು ಮಾಡಬೇಕು, ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಅದರ ಫಲ ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ. ಅನಾರೋಗ್ಯದ ಸಮಸ್ಯೆ ತುಂಬಾ ಕಾಡ್ತಾ ಇದೆ. ಅಂದರೆ ಥರ್ಡ್ ಐ ಚಕ್ರ ಬ್ಲಾಕೇಜಲ್ಲಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ತುಂಬ ಒತ್ತಡದಲ್ಲಿದ್ದೀರಾ, ಅನವಶ್ಯಕ ಚಿಂತೆಗಳನ್ನು ಮಾಡ್ತಾಯಿದ್ದೀರಾ, ಮುಂದಿನ ಭವಿಷ್ಯದ ಕುರಿತು ಈ ವರ್ತಮಾನ ಅಂದರೆ ಇಂದಿನ ದಿನದ ನೆಮ್ಮದಿಯನ್ನು ಕಳ್ಕೊಳ್ತಾ ಇದ್ದೀರಾ. ಇದರಿಂದ BP ಜಾಸ್ತಿ ಆಗೋದು, ರಕ್ತದ ಒತ್ತಡ ಜಾಸ್ತಿ ಆಗೋದು, ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಹಾಗೆ ನಿಮ್ಮ ಸಮಸ್ಯೆಗಳು ರಿಲೇಷನ್ಶಿಪ್ಪಲ್ಲಿ ಹಾಗೆ ಕೆಲವು ಕೆಲಸದ ವಿಚಾರದಲ್ಲಿ ನಡೀತಾ ಇದ್ದಾವೆ ಅಂದರೆ ಇಲ್ಲಿ ಗುರುವಿನ ಆಶೀರ್ವಾದದ ಬಲದ ಅವಶ್ಯಕತೆ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅವರಿಗೆ ಶರಣಾಗಿ ಆ ಗುರುಗಳ ಹೆಸರಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಒಂದು ದಾನ ಧರ್ಮದ ಸೇವೆಯನ್ನು ಮಾಡಿ, ಬಾಳೆಹಣ್ಣನ್ನು ಮಾಡ್ಬೋದು, ಹಾಗೆ ಕಡಲೆಬೇಳೆಯ ದಾನವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಎಲ್ಲಿಯವರೆಗೂ ಕೆಲವು ವಿಚಾರಗಳಲ್ಲಿ ನೀವು ಡಿಸ್ಟ್ರ್ಯಾಕ್ಟ್ ಆಗಿರ್ತೀರೋ ಅಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಒತ್ತಡ, ಭ್ರಮೆ ಒಳಗೆ ಇರ್ತೀರ, ಯಾವುದೊಂದನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದೇ ಇಲ್ಲ ನಿಮಗೆ. ಅದೇ ನೀವು ಒಂದು ವಿಶ್ವಾಸದೊಂದಿಗೆ, ಆತ್ಮವಿಶ್ವಾಸದೊಂದಿಗೆ ನನ್ನಿಂದ ಸಾಧ್ಯ, ನಾನು ದುರ್ಬಲನಲ್ಲ, ನನ್ನನ್ನು ದುರ್ಬಲತೆಗೆ ಜಾರಿಸೋಕ್ಕೆ ಜನ ಇಷ್ಟಪಡ್ತಾ ಇದ್ದಾರೆ, ಅವರ ಇಷ್ಟಕ್ಕೆ ನಾನು ಯಾವತ್ತಿಗೂ ಜವಾಬ್ದಾರನಾಗಬಾರ್ದು, ಅಂದರೆ ಅವರು ನನ್ನ ವಿಚಾರದಲ್ಲಿ ಯಾವೆಲ್ಲ ರೀತಿಲಿ ಕುಣಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರಲ್ಲ ಆ ರೀತಿ ನಾವು ಕುಣಿಬಾರ್ದು ಅನ್ನೋ ರೀತಿಲಿ ನೀವು ಯಾವಾಗ ತೀರ್ಮಾನ ತಗೊಂಡು ಎದ್ದು ನಿಲ್ತಿರೋ ಆತ್ಮವಿಶ್ವಾಸದಿಂದ, ಆ ಸಮಯದಲ್ಲಿ ನಿಮ್ಮ ಸುತ್ತಮುತ್ತ ಇರುವ ವಾತಾವರಣ ಬದಲಾಗೋದ್ರ ಜೊತೆಗೆ ನೀವು ಏನನ್ನು ಸಾಧನೆ ಮಾಡ್ತಾ ಅಂದ್ಕೊಂಡಿದ್ದೀರೋ ಅದಕ್ಕಿಂತ ವಿಭಿನ್ನವಾದ ವಿಶೇಷವಾದ ಸಾಧನೆಯನ್ನು ನಿಮ್ಮಿಂದ ಆ ಗುರು ಮಾಡಿಸ್ತಾರೆ. ಅಂದರೆ ನೀವು ಒಂದು ಅಚ್ಚುಕಟ್ಟಾದ ಜೀವನಕ್ಕೆ ಏನೆಲ್ಲ ಬೇಕೋ ಅದರ ಕನಸನ್ನು ಕಾಣ್ತಾ ಇದ್ದೀರಾ, ಆದರೆ ಭಗವಂತ ನಿಮಗೆ ಅದಕ್ಕಿಂತ ಉನ್ನತವಾದ ಸ್ಥಾನದಲ್ಲಿ ತೊಗೊಂಡೋಗಿ ನಿಲ್ಲಿಸ್ತಾರೆ. ಎಲ್ಲರೂ ಆಶ್ಚರ್ಯ ಪಡಬೇಕು, ಅಷ್ಟರ ಮಟ್ಟಿಗೆ ನಿಮ್ಮ ಜೀವನ ಶೈಲಿ ಬದಲಾಗುತ್ತೆ. ಆದರೆ ಮೊದಲು ಆ ವಿಶ್ವಾಸ ನಿಮ್ಮಲ್ಲೇ ಬರಬೇಕು. ಅದಕ್ಕೆ ತಕ್ಕ ಹಾಗೆ ಗುರುವಿನ ಆಶೀರ್ವಾದ ಬಲ ನಿಮಗೆ ಹೆಜ್ಜೆ ಹೆಜ್ಜೆಗೂ ಮಾರ್ಗದರ್ಶನ, ರಕ್ಷಣೆ ನೀಡ್ತಾ ಹೋಗುತ್ತೆ. ಅಂದರೆ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಿ ಅಂದರೆ ಪ್ರಯತ್ನ ನೀವು ಮಾಡಬೇಕು, ಫಲದ ಪರಿಣಾಮವನ್ನು ಭಗವಂತನಿಗೆ ಬಿಡಬೇಕು ಅಂತಾರಲ್ಲ ಹಾಗೆ ಕರ್ಮ ಮಾಡಿ ಮುಂದೆ ಸಾಗಿ ಅದರ ಫಲವನ್ನು ಭಗವಂತ ನಿಮ್ಮ ಹಿಂದೆಯೇ ಹೊತ್ತು ನಿಮಗೋಸ್ಕರ ಬರ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು, ರಿಲೇಷನ್ಶಿಪ್ ವಿಚಾರದಲ್ಲಾಗಿರ್ಬೋದು, ಪ್ರಾಪರ್ಟಿ ವಿಚಾರದಲ್ಲಾಗಿರ್ಬೋದು, ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ನಿಮಗೆ ತುಂಬಾ ಬೆಂಬಲ ಸಿಗುತ್ತೆ ಗುರುವಿನ ಬಲದೊಂದಿಗೆ. ಕೇತುವಿಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಧಾನ್ಯವನ್ನು ದಾನ ಮಾಡಿ, ತುಂಬ ಶುಭವಾಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಕೇತುವಿಗೆ ಸಂಬಂಧಪಟ್ಟ ಧಾನ್ಯ ಯಾವುದು ಅಂತ ಗೊತ್ತಿಲ್ಲ ಅಂದರೆ ಇಲ್ಲಿ ತಿಳಿಸ್ತೀನಿ ನೋಡಿ, ಉದ್ದಿನ ಬೇಳೆ ದಾನವನ್ನು ಮಾಡಿ.
ಇಲ್ಲ ಅಂದರೆ ಉದ್ದಿನ ಬೇಳೆಯನ್ನು ನೆನೆಸಿ ಅದರಿಂದ ವಡೆ ಮಾಡಿ ಅದನ್ನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡಿ. ಇಲ್ಲಾಂದರೆ ನಿಮ್ಮ ಕೈಯಲ್ಲಿ ಮಾಡಿದ್ದು ಸ್ವೀಕಾರ ಮಾಡೋದಿಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಆ ಒಂದು ಪೂಜೆ ಮಾಡ್ತಾರಲ್ಲ ಅವರಿಗೆ ಕೊಟ್ಟರೆ ಅವರು ಆ ಸೇವೆಯನ್ನು ಮಾಡ್ತಾರೆ ನಿಮ್ಮ ಪರವಾಗಿ, ನಿಮ್ಮ ಹೆಸರಲ್ಲಿ. ಖಂಡಿತವಾಗಿ ಇದರಿಂದ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಈ ರೀತಿ ಒತ್ತಡ, ಸಮಸ್ಯೆ, ರಕ್ತದೊತ್ತಡ, ಯಾವ ವಿಚಾರದಿಂದ ನೀವು ಕುಗ್ತಾ ಇದ್ದೀರಾ, ಯಾರು ಕುಗ್ಗಿಸ್ತಾ ಇದ್ದಾರೆ, ಯಾವುದೇ ರೀತಿ ಒಂದು ಶತ್ರು ಆಗಿರ್ಬೋದು, ಅವರು ಕುಗ್ತಾ ಹೋಗ್ತಾರೆ, ನೀವು ಬೆಳವಣಿಗೆ ಕಡೆ ಮುಂದೆ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕರಿ ಉದ್ದಿನ ಕಾಳು ನೆನಪಿದೆಯಲ್ಲ, ಅಂದರೆ ದೋಸೆ ಇಡ್ಲಿಗೆಲ್ಲ ಬಳಸ್ತೀವಲ್ವ, ಆ ಉದ್ದಿನ ಕಾಳಿನ ದಾನ ಅತ್ಯಗತ್ಯವಾಗಿ ಬಂದಿದೆ ನಿಮಗೆ. ನೀವು ಖಂಡಿತವಾಗಿ ಇದರಿಂದ ಬಹಳಷ್ಟು ಒಳ್ಳೆಯದನ್ನು ಪಡ್ಕೊಳ್ತೀರಾ. ದಾನ ಮಾಡುವ ದಿನ ಮಂಗಳವಾರ ಅಥವಾ ಗುರುವಾರದ ದಿನವೇ ಮಾಡಬೇಕು. ಮನಸ್ಸಿನ ಅಶಾಂತಿ, ಯಾರೆಲ್ಲ ಅಶಾಂತಿ ಉಂಟು ಮಾಡ್ತಾ ಇದ್ದಾರೋ, ಯಾವೆಲ್ಲ ಅಡಚಣೆಗಳು ಕಾಡ್ತಾ ಇದ್ದಾವೋ ಅವೆಲ್ಲವೂ ಕಡಿಮೆ ಆಗ್ತವೆ. ಇಲ್ಲಿ 7 ಅಪ್ ಕಾರ್ಡ್ ಬಂದಿದೆ ಅಂದರೆ ಅದಕ್ಕೆ ಒಂದು ಕೇತು ಒಂದು ವಿಚಾರದಲ್ಲಿ ನಿಮಗೆ ಕೆಲವೊಂದು ಸಮಸ್ಯೆಗಳು ಕಾಣಿಸ್ತಾ ಇರೋದ್ರಿಂದ ಅದಕ್ಕೆ ಪರಿಹಾರ ಇದೇ ರೀತಿ ಬಂದಿದೆ. ಅದನ್ನು ನಾನಿಲ್ಲಿ ನಿಮಗೆ ಕೊಟ್ಟಿದ್ದೀನಿ ಕೆಲವರ ಎನರ್ಜಿಗೆ. ಹಾಗೆ ಬಡಬಗ್ಗರಿಗೆ, ಸನ್ಯಾಸಿಗಳಿಗೆ ದಾನ ಕೊಟ್ಟರು ಕೂಡ ಉತ್ತಮವಾಗಿರುತ್ತೆ. ಇದೇ ದಾನವನ್ನು ಕೊಟ್ಟರು ಕೂಡ ಉತ್ತಮವಾಗಿರುತ್ತೆ. ಹಾಗೆ ನೀವು ನಿಮ್ಮ ಕೈಯಾರೆ ಆ ಉದ್ದಿನ ವಡೆಯನ್ನು ಮಾಡಿ ನಾಯಿಗೆ, ಇಲ್ಲ ಕೆಲವು ಪಕ್ಷಿಗಳಿಗೆ ಮತ್ತು ದನಕ್ಕೆ ಅಂದರೆ ಹಸುವಿಗೆ ಕೊಟ್ಟರು ಕೂಡ ಅದೂ ಕೂಡ ದಾನದ ರೂಪದಲ್ಲಿ ಹೋಗುತ್ತೆ. ಈ ರೀತಿ ಕೂಡ ನೀವು ಮಾಡ್ಕೊಳ್ಬಹುದು. ಇದರಿಂದ ನಿಮ್ಮ ಜೀವನದಲ್ಲಿ ಕೇತು ದೋಷ ತೋರಿಸ್ತಾ ಇದೆಯಲ್ಲ, ಅದು ಕಡಿಮೆ ಆಗುತ್ತೆ. ಅಡಚಣೆಗಳು ತನ್ನಿಂದ ತಾನೇ ಹಿಂದೆ ಸರಿತವೆ, ಶತ್ರು ಬಾಧೆ ನಿವಾರಣೆ ಆಗುತ್ತೆ, ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ನೀವು ಒಂದು ನಿಂಬೆ ಗಿಡವನ್ನು ತಂದು ಅದನ್ನು ಪಾಟಲ್ಲಿ ಇಟ್ಟು ಅದನ್ನು ದಿನನಿತ್ಯ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಒಂದು 42 ದಿನಗಳ ಕಾಲ ಮಾಡಿ ನಂತರ ಅದನ್ನು ಯಾವುದಾದ್ರೂ ಪಾರ್ಕಲ್ಲಿ ಇಲ್ಲ ಎಲ್ಲಾದರೂ ನೆಟ್ಟು ಬಂದುಬಿಡಿ. ನಿಮಗೆ ಹಿಂದ್ಗಡೆ ಜಾಗ ಇಲ್ಲ ಅಂದರೆ ಪಾಟಲ್ಲಿ ತಂದು ನೆಟ್ಟು ಪೂಜೆ ಮಾಡಿ ನಂತರ ಅದನ್ನು ಯಾವುದಾದ್ರೂ ಒಂದು ಉದ್ಯಾನವನದಲ್ಲಿ ನೆಟ್ಬಿಡಿ. ಇಲ್ಲ ಯಾರದ್ದಾದರೂ ತೋಟದಲ್ಲೂ ಕೂಡ ನೆಟ್ಟರೆ ಇನ್ನೂ ಉತ್ತಮ. ಹಾಗೆ ಕೆಲವರ ಎನರ್ಜಿ ಪ್ರಕಾರ ನೀವು ದರ್ಬೆ ಅಂತ ಸಿಗುತ್ತಲ್ವ, ಶುದ್ಧೀಕರಣದ ಸಮಯದಲ್ಲಿ, ಗ್ರಹಣದ ಶುದ್ಧೀಕರಣದ ಸಮಯದಲ್ಲಿ ನಾವು ಬಳಸ್ತೀವಿ ದರ್ಬೆಯನ್ನು. ಆ ದರ್ಬೆ ಅಂತ ಕೇಳಿದರೆ ಕೊಡ್ತಾರೆ ಗ್ರಂಥಿಗೆ ಅಂಗಡಿಯಲ್ಲಿ. ಅದನ್ನು ತೊಗೊಂಡು ಒಂದು ಕಟ್ಟು ತೊಗೊಂಡು ಅದನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಪೂಜೆಗೆ ಬಳಸ್ಕೊಳ್ಳಿ ಅಂತ ಹೇಳಿ ಕೊಡೋದ್ರಿಂದ ಕೂಡ ಒಳ್ಳೆಯದು. ಇಲ್ಲ ದರ್ಬೆ ಚಾಪೆ ಅಂತಲೇ ಸಿಗುತ್ತೆ, ಅದನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಅಂದರೆ ಕುಳಿತು ಪೂಜೆ ಮಾಡ್ತಾರಲ್ಲ ಅಂಥವರಿಗೆ ಕೊಟ್ಟರೆ ಇನ್ನೂ ಶ್ರೇಷ್ಠ. ಇಲ್ಲಿ 7 ಅಪ್ ಕಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳ ಆಯ್ಕೆಗಳು ಅಥವಾ ಅವಕಾಶಗಳು ಇದ್ದರೂ ಯಾವುದು ಸರಿ ಅಂತ ಹೇಳಿ ತಿಳಿಯದೆ ಗೊಂದಲವಾಗಿರುವ ಪರಿಸ್ಥಿತಿ ನಿಮ್ಮಲ್ಲಿ ಇರಬಹುದು. ಈಗ ಕೆಲವೊಮ್ಮೆ ನೀವು ಕಾಣುವ ಎಲ್ಲ ಅವಕಾಶಗಳು ನಿಜವಾಗಿಯೂ ಒಳ್ಳೆಯವಾಗಿರಲಾರವು. ಆದ್ದರಿಂದ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಯೋಚನೆ ಮಾಡಬೇಕು. ಆ ವಿಚಾರವನ್ನು ಗುರುವಿಗೆ ಶರಣಾಗಿಸ್ಬೇಕು. ಆಗ ಅಂದರೆ ನೀವು ನಂಬಿದ ದೈವಶಕ್ತಿಗಳಿಗೆ ಶರಣಾಗಿಸಿದಾಗ ಅವರು ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಎಲ್ಲವೂ ಕಾಣುವಂತೆ ಕೆಲವೊಂದು ವಿಚಾರಗಳು, ಕೆಲವೊಂದು ವ್ಯಕ್ತಿಗಳು ನಿಜವಾಗಿರೋದಿಲ್ಲ. ಕನಸು ಮತ್ತು ವಾಸ್ತವದ ನಡುವಿನ ವ್ಯತ್ಯಾಸ ನೀವು ತಿಳಿದುಕೊಳ್ಳಲೇಬೇಕು. ತುರ್ತು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಮನಸ್ಸು ಶಾಂತವಾಗಿ ಯೋಚಿಸಿದರೆ ಸರಿಯಾದ ದಾರಿ ತನ್ನಿಂದ ತಾನೇ ನಿಮಗೆ ಸಿಗುತ್ತೆ. ಒಂದು ಸಂಬಂಧದ ಬಗ್ಗೆ ಬಹಳಷ್ಟು ಗೊಂದಲ ಇದೆ ಅಂತ ಕಾಣಿಸ್ತಾ ಇದೆ. ಒಬ್ಬರ ಬಗ್ಗೆ ಹೆಚ್ಚು ಕಲ್ಪನೆ ಮಾಡಿಕೊಂಡಿರ್ಬೋದು. ನೀವು ನಿಜವಾದ ಭಾವನೆಗಳನ್ನು ಸ್ಪಷ್ಟವಾಗಿ ನೋಡಬೇಕು ಅಂತೇಳಿ ಇಲ್ಲಿ ಸೂಚನೆ ಸಿಗ್ತಾ ಇದೆ. ಹಲವಾರು ಅವಕಾಶಗಳು ಎದುರು ಜೀವನದಲ್ಲಿ ಬಂದೇ ಬರ್ತಾ ಇದ್ದಾವೆ. ಆದರೆ ಎಲ್ಲ ಅವಕಾಶಗಳು ನಿಜವಾಗಿಯೂ ಉತ್ತಮವಾಗಿರಲಾರವು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಸರಿಯಾದ ಆಯ್ಕೆ ಮಾಡಲು ಸಮಯವನ್ನು ನೀವು ತೆಗೆದುಕೊಳ್ಳಲೇಬೇಕು. ನಿಮ್ಮ ಮುಂದೆ ಹಲವಾರು ಆಯ್ಕೆಗಳು ಇರಬಹುದು, ಆದರೆ ಮನಸ್ಸು ಮತ್ತು ಬುದ್ಧಿಯಿಂದ ಯೋಚಿಸಿ ಸರಿಯಾದ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ನೀವು ನಂಬಿದ ದೇವರು, ಗುರುಗಳು ಹಲವಾರು ಅವಕಾಶಗಳನ್ನು ನೀಡ್ತಾ ಇದ್ದಾರೆ. ಆದರೆ ಅದರಲ್ಲಿ ಯಾವುದು ನಿಮಗೆ ಸರಿಯಾದ ದಾರಿ ಎಂಬುದನ್ನು ಗುರುತಿಸುವ ಜ್ಞಾನ ಗುರು ನಿಮಗೆ ಇಲ್ಲಿ ಕೊಡ್ತಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಇದ್ದ ಗೊಂದಲ ನಿಧಾನವಾಗಿ ಕಡಿಮೆ ಆಗುತ್ತೆ. ನಿಜವಾದ ಮತ್ತು ಸುಳ್ಳು ಅವಕಾಶಗಳ ನಡುವಿನ ಸತ್ಯವನ್ನು ತಿಳಿಯುವ ಶಕ್ತಿ ನಿಮಗೆ ಬಂದಿದೆ. ಇಲ್ಲಿ ಎಲ್ಲವೂ ಕಾಣುವಂತೆ ನಿಜವಾಗಿಲ್ಲ. ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿ ನಂತರ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ದೇವರು ಹೇಳ್ತಿರುವುದು ನಿಮ್ಮ ಜೀವನದಲ್ಲಿ ಸರಿಯಾದ ದಾರಿ ನಾನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಿಮ್ಮ ಜೀವನದಲ್ಲಿ ಸಂತೋಷ, ತೃಪ್ತಿ ಮತ್ತು ಒಂದು ದೊಡ್ಡ ಆಸೆ ನೆರವೇರಿಸುವ ಸಮಯ ಬರ್ತಾ ಇದೆ ಎಂಬುದನ್ನು ಸೂಚಿಸ್ತಾ ಇದೆ. ನೀವು ಬಹಳ ದಿನಗಳಿಂದ ಬಯಸಿದ ಒಂದು ವಿಷಯ ನಿಜವಾಗುವ ಸಾಧ್ಯತೆ ಇದೆ ಇದೇ ತಿಂಗಳಲ್ಲಿ. ನಿಮ್ಮ ಪರಿಶ್ರಮಕ್ಕೆ ಒಳ್ಳೆಯ ಫಲ ಸಿಗುವ ಸಮಯ ಬಂದಿದೆ. ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ. ಮನಸ್ಸಿನಲ್ಲಿ ಇದ್ದ ಒಂದು ಆಸೆ ಅಥವಾ ಕನಸು ನೆರವೇರುತ್ತದೆ. ಜೀವನದಲ್ಲಿ ಸಂತೋಷ ಮತ್ತು ತೃಪ್ತಿ ಹೆಚ್ಚುತ್ತದೆ. ದೇವರ ಕೃಪೆ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಸಂಪೂರ್ಣವಾಗಿ ಇದೆ. ಕೆಲವು ಸಂಬಂಧದಲ್ಲಿ ಪರಿವರ್ತನೆ ಆಗುತ್ತೆ. ಸಂತೋಷ ಮತ್ತು ಸಮಾಧಾನ ಬರುತ್ತೆ. ನೀವು ಬಯಸಿದ ಪ್ರೀತಿ ಅಥವಾ ಭಾವನೆ ಪೂರ್ಣವಾಗುತ್ತೆ. ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರೋ ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗ್ಬೋದು, ಪ್ರಮೋಷನ್ ಸಿಗುತ್ತೆ, ಹಾಗೆ ಪ್ರಶಂಸೆ ಕೂಡ ಸಿಗುತ್ತೆ. ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ಅವಕಾಶಗಳು ತಾನಾಗಿಯೇ ಬರ್ತಾ ಇದ್ದಾವೆ. ಇಲ್ಲಿ ಬಾಬಾ ನಿಮಗೆ ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ, ನಿಮ್ಮ ಪ್ರಾರ್ಥನೆಗಳು ಕೇಳಲ್ಪಟ್ಟಿವೆ, ಕೃತಜ್ಞತೆಯಿಂದ ಇರಲು ಮರೆಯಬೇಡಿ ಅನ್ನೋ ರೀತಿಯಲ್ಲಿ ಒಂದು ಸಜೆಷನ್ ಕೊಡ್ತಾ ಇದ್ದಾರೆ ಬಾಬಾ. ಒಟ್ಟಾರೆಯಾಗಿ ನೀವು ಬಯಸಿದ ಒಂದು ಆಸೆ ನೆರವೇರಲಿದೆ ಮತ್ತು ಜೀವನದಲ್ಲಿ ಸಂತೋಷ ಬರುತ್ತೆ ಅನ್ನೋದು ಖಂಡಿತ ಸತ್ಯವಾಗಿದೆ. ಕೆಲವೊಂದು ಸಮಯ ಏನಾಗುತ್ತೆ ಅಂದರೆ, ಅನಿರೀಕ್ಷಿತವಾಗಿ ನೀವು ಬಯಸಿದ್ದ
ಕೆಲಸದಲ್ಲಿ ಪ್ರಮೋಷನ್ ಅಥವಾ ಹೊಸ ಅವಕಾಶ ಬರಬಹುದು ಅನ್ನುವ ಸೂಚನೆ ಕೂಡ ಇಲ್ಲಿ ಕೊಡ್ತಾ ಇದೆ. ಕೆಲಸದಲ್ಲಿ ಮನಸ್ಸಿಗೆ ತೃಪ್ತಿ ಮತ್ತು ಸ್ಥಿರತೆ ಹೆಚ್ಚಾಗತ್ತೆ. ದೇವರ ಆಶೀರ್ವಾದದಿಂದ ನಿಮ್ಮ ಪ್ರಯತ್ನಗಳು ಸಫಲವಾಗುವ ದಾರಿಯನ್ನು ಕಾಣ್ತಾ ಇದ್ದಾವೆ. ಹಣದ ವಿಷಯದಲ್ಲಿ ನಿಧಾನವಾಗಿ ಸುಧಾರಣೆಯನ್ನು ಕಾಣ್ತಾ ಇದ್ದೀರಾ, ಆದರೆ ಅದು ನಡೀತಾ ಇಲ್ಲ ಅನ್ನೋ ರೀತಿಯಲ್ಲಿ, ಕಾಣ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡಬಾರ್ದು. ಅದು ನೆಗೆಟಿವ್ ವಿಚಾರ ಆಗಿರುತ್ತೆ. ಪಾಸಿಟಿವಿಗೆ ಅದು ಸರಿದೂಗೋದಿಲ್ಲ. ಹಾಗಾಗಿ ಪಾಸಿಟಿವ್ ಆಗಿ ಅದನ್ನು ನಿಮ್ಮ ಮನಸ್ಸಿಗೆ ಒಪ್ಪಿಸಿ. ನೀವು ಕೆಲವೊಂದು ವಿಚಾರಗಳಲ್ಲಿ ಯಾವ ಸೌಕರ್ಯವನ್ನು ಬಯಸ್ತಾ ಇದ್ದೀರಲ್ಲ, ಆ ಸೌಕರ್ಯಗಳು ಅಥವಾ ಸಣ್ಣ ಕನಸುಗಳು ನೆರವೇರುವ ಸಾಧ್ಯತೆ ಇದೇ ತಿಂಗಳಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೃತಜ್ಞತೆಯಿಂದ ಇದ್ದರೆ ಇನ್ನಷ್ಟು ಸಮೃದ್ಧಿ ನಿಮ್ಮಡೆಗೆ ಬರುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ಮಕ್ಕಳಿಂದ ಸಂತೃಪ್ತಿ ಹೆಚ್ಚಾಗತ್ತೆ. ಕೆಲವರಿಗೆ ಇದು ಸಂತಾನ ಸಂಬಂಧಿತ ಆಸೆಯನ್ನು ನೆರವೇರಿಸಿಕೊಡುವ ಸಮಯ ಕೂಡ ಹತ್ತಿರದಲ್ಲಿದೆ ಎನ್ನುವ ಸಂದೇಶ ಕೂಡ ಇಲ್ಲಿ ಕೊಡ್ತಾ ಇದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿರುವ ಒಂದು ಸಂತೋಷ ಅಥವಾ ಆಸೆ ಈಗ ನಿಧಾನವಾಗಿ ನೆರವೇರುವ ಹಂತಕ್ಕೆ ಬರ್ತಾ ಇದೆ. ದೇವರಿಗೆ ಕೃತಜ್ಞತೆಯಿಂದ ನೀವು ಇರುವುದನ್ನು ಕಲೀಲೇಬೇಕು. ನಿಮ್ಮಲ್ಲಿರುವ ಒಂದು ಸಣ್ಣ ಅಹಂಕಾರ, ಅಹಂ ಅನ್ನೋದು, ನಾನು ಅನ್ನುವ ಭಾವ ನಿಮ್ಮ ಸಮೃದ್ಧಿ ಅಥವಾ ನೀವೇನು ಪರಿಶ್ರಮ ಪಟ್ಟು ಗಳಿಸಿಟ್ಕೊಂಡಿದ್ದೀರ ಅದೆಲ್ಲವನ್ನು ನಾಶ ಕ್ಷಣದಲ್ಲೇ ಮಾಡಿಬಿಡಬಹುದು. ಹಾಗಾಗಿ ಅಹಂಕಾರ ಹಾಗೆ ನಾನು ಅನ್ನುವ ಅಹಂಭಾವವನ್ನು ದೂರವೇ ಇಟ್ಟು ಜೀವನದಲ್ಲಿ ಸರಳವಾದ ಒಂದು ವ್ಯಕ್ತಿತ್ವದೊಂದಿಗೆ ಗೌರವವನ್ನು ಪಡೆದುಕೊಳ್ಳುವ ದಾರಿಯನ್ನು ಕಂಡುಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಸಂತಾನದ ಅಪೇಕ್ಷೆಯಲ್ಲಿದ್ದೀರಾ ಅಂದರೆ ಖಂಡಿತ ನೀವೀಗ ಸರಿಯಾದ ದಾರಿಯಲ್ಲಿದ್ದೀರಾ. ಅಂದರೆ ಗುರುವನ್ನು ಆಯ್ಕೆ ಮಾಡಿಕೊಂಡು, ಅಂದರೆ ಅವರೇ ಯಾವುದೋ ಒಂದು ಜನ್ಮದ ಪುಣ್ಯದ ಫಲ ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಆಗಮಿಸಿದ್ದಾರೆ. ಯಾಕಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರನೂ ಗುರು ಗ್ರಹವನ್ನು ಸಂತಾನದ ಕರ್ತೃ ಅಂತ ಹೇಳಿ ಕರೀತಾರಂತೆ. ಹಾಗಾಗಿ ಜಾತಕದಲ್ಲಿ ಗುರು ಬಲವಾಗಿದ್ದರೆ ಅಥವಾ ಗುರುಬಲ ಸಿಕ್ಕಾಗ ಸಂತಾನ ಪ್ರಾಪ್ತಿಗೆ ಉತ್ತಮವಾದ ಸಮಯ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಿಮಗೆ ಆ ಗುರುದೇವರ ಕೃಪೆ ಇದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಮಕ್ಕಳ ಭಾಗ್ಯ ಬರುತ್ತೆ. ನಂಬಿಕೆ ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತದೆ. ಇನ್ನೂ ಪರಿಪೂರ್ಣವಾಗಿ ಅವರಲ್ಲಿ ನಂಬಿಕೆ ಇಟ್ಟು ಭರವಸೆ ಇಟ್ಟು ಶರಣಾಗಿ ನನ್ನ ಹಿಂದಿನ ಜನ್ಮದ ಪ್ರಾರಬ್ಧ ಒಂದು ಪಾಪವನ್ನು ಕ್ಷಮಿಸಿ ನನ್ನನ್ನು ಉದ್ಧರಿಸಿ ಗುರುವೆ ಅನ್ನೋ ರೀತಿಯಲ್ಲಿ ನೀವು ಶರಣಾಗಿ ದಾನ ಧರ್ಮದ ಸೇವೆಯನ್ನು ಮಾಡಿ, ಹಾಗೆ ಪ್ರಾಣಿ ಪಕ್ಷಿಗಳಲ್ಲಿ ದಯೆ, ಒಂದು ಪ್ರೇಮ, ಸೇವೆಯ ಭಾವವನ್ನು ಹೊಂದಬೇಕು. ನೀವು ಚಂದ್ರ ಮತ್ತು ಶುಕ್ರರು ಕೂಡ ಬಲವಾಗಿರಬೇಕು ಸಂತಾನದ ವಿಚಾರದಲ್ಲಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ದಾನ ಧರ್ಮದ ಸೇವೆ ಮಾಡಿದರೂ ಕೂಡ ಶುಕ್ರ ದೇವರಾಗಿರ್ಬೋದು, ಚಂದ್ರ ಆಗಿರ್ಬೋದು, ಕೆಲವು ಗ್ರಹಗತಿಗಳು ಖಂಡಿತವಾಗಿ ಬದಲಾಗ್ತವೆ. ನಿಮ್ಮ ಸೇವೆ, ದಾನ ಧರ್ಮ, ಹಾಗೆ ಒಳ್ಳೆಯತನ, ಮನುಷ್ಯತ್ವ, ಮಾನವೀಯತೆ ಗುಣಗಳಿಂದ ಏನಾಗುತ್ತೆ, ಒಳ್ಳೇದು ಮಾಡಿದಷ್ಟು ಕೆಟ್ಟದೇ ಆಗುತ್ತೆ ಅಂತ ಹೇಳಿ ನೀವು ಅಂದ್ಕೊಳ್ತಾ ಇದ್ದೀರಲ್ಲ, ಜನರ ಬಗ್ಗೆ ಯೋಚನೆ ಮಾಡಬೇಡಿ, ಭಗವಂತನ ಬಗ್ಗೆ ಯೋಚನೆ ಮಾಡಿ. ಗ್ರಹಗತಿಗಳು ಅದರ ಮೇಲೆ ನಿಮ್ಮ ಮೇಲೆ ಪರಿಣಾಮ ಬೀರ್ತವೆ. ಆ ವಿಚಾರಕ್ಕೆ ತಕ್ಕ ಹಾಗೆ ಜನರು ಏನಾದರೂ ಪರಿಣಾಮ ಬೀರ್ಬೋದು ನಿಮ್ಮ ಮೇಲೆ, ಆದರೆ ಗ್ರಹಗತಿಗಳು ನೀವು ಮಾಡಿದ ಸೇವೆಗಳಿಗೆ ತಕ್ಕ ಹಾಗೆ ಪ್ರತಿಫಲಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ರಾಹು ಕೇತುವಿನ ದಶೆ ಕೆಲವೊಂದು ಸಾರಿ ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ವಿಳಂಬ ಅಥವಾ ಗೊಂದಲ ತಂದಿರಬಹುದು. ಆದರೆ ಯಾವಾಗ ಗುರು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದರೋ ಖಂಡಿತವಾಗಿಯೂ ನಿಮಗೆ ಒಂದು ಒಳ್ಳೆಯದು ಬಲವಾಗಿ ಸಿಗ್ತಾ ಇದೆ. ಅಡಚಣೆಗಳು ಕಡಿಮೆ ಆಗ್ತಾ ಇದ್ದಾವೆ. ಇದು ನಿಮ್ಮ ಅನುಭವಕ್ಕೂ ಬಂದಿದೆ. ಗುರುವಿನ ಆಶೀರ್ವಾದ ಇದ್ದರೆ ರಾಹುಕೇತು ಎಷ್ಟೇ ವಿಳಂಬ ಮಾಡಿದರೂ ಕೂಡ ಆದರೆ ಅದು ಸಂಪೂರ್ಣ ತಡೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇಲ್ಲಿ ನಿನ್ನೆ ತಿಳಿಸಿದ ಒಂದು ಪರಿಹಾರವೇ ಮತ್ತೆ ಬಂದಿದೆ. ಗುರುವಾರದ ದಿನ ಅಥವಾ ಶನಿವಾರದ ದಿನ ನೀವು ಅಶ್ವತ್ಥ ಮರವನ್ನು, ಬೇವಿನ ಮರವನ್ನು ಪೂಜಿಸಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. 11 ಪ್ರದಕ್ಷಿಣೆಯನ್ನು ಹಾಕಿ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಕೈಲಿ ಸಾಧ್ಯವಾದರೆ ಗುರುವಾರದ ದಿನ ಬಾಳೆ ಗಿಡಕ್ಕೆ ನೀರು ಹಾಕಿ ಹಳದಿ ಹೂವನ್ನು ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ, ಇನ್ನೂ ಶುಭ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಕೆಲವರಿಗೆ ಒಂದು ಪರಿಹಾರ ಸಿಗ್ತಾ ಇದೆ. ಹಳದಿ ಬಣ್ಣದ ಕಡಲೆಬೇಳೆ ಆಗಿರ್ಬೋದು, ಹಾಗೆ ಬಾಳೆಹಣ್ಣಾಗಿರ್ಬೋದು ಬಡವರಿಗೆ ದಾನ ಮಾಡಿ. ನಿಸ್ಸಹಾಯಕರಿಗೆ, ಬಟ್ಟೆ ಇಲ್ಲದವರಿಗೆ ಹಳದಿ ಬಣ್ಣದ ವಸ್ತ್ರವನ್ನು ದಾನ ಮಾಡಿದರೂ ಕೂಡ ತುಂಬ ಉತ್ತಮ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಯಾವುದೇ ರೀತಿ ಒಂದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಿ ಅಂದರೂ ಕೂಡ ದೇವರ ಕೃಪೆ ಇಲ್ಲದೆ ನಿಮಗೆ ಸಂತಾನ ಭಾಗ್ಯ, ಸಂತೋಷ ಸಿಗೋದು. ಹಾಗಾಗಿ ನೀವು ಪರಿಪೂರ್ಣವಾಗಿ ಆ ಭಗವಂತನಲ್ಲೇ ಶರಣಾಗೋದು ಬಹಳ ಉಪಯೋಗಕರವಾದ ಒಂದು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಮುಖ್ಯವಾಗಿ ಉದ್ಯೋಗ, ಗೌರವ ಅಥವಾ ಒಳ್ಳೆಯ ಕೆಲಸ, ಸಂತಾನ ಈ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರಬೇಕು ಅಂದರೆ ಖಂಡಿತವಾಗಿಯೂ ಗುರುವನ್ನು ಆಗಾಗ ಅಂದರೆ ಪ್ರತಿದಿನ ನೀವು ಸ್ಮರಣೆ ಮಾಡ್ಕೊಳ್ಬೇಕು, ಅವರ ಶರಣದಲ್ಲಿ ಹೋಗಬೇಕು. ಅಂದರೆ ಒಳ್ಳೆಯ ಕರ್ಮಕ್ಕೆ ನೀವು ಕನೆಕ್ಟ್ ಆಗಬೇಕು. ಹಾಗೆ ಗುರುವಿಗೆ ಸಂಬಂಧಪಟ್ಟ ಯಾವುದೇ ಒಂದು ಮಂತ್ರವಿರಲಿ ಅದನ್ನು ಪರಿಶುದ್ಧವಾದ ಮನಸ್ಸಿನಿಂದ ಸ್ಮರಣೆ ಮಾಡೋದನ್ನು ಮರಿಬೇಡಿ. ಆದಷ್ಟು ಗುರುವಾರದ ದಿನ ಹಳದಿ ಹೂಗಳನ್ನೇ ನೀವು ಭಗವಂತನಿಗೆ, ಗುರುವಿಗೆ ಅರ್ಪಣೆ ಮಾಡಬೇಕು. ನೀವು ಸಾಧ್ಯವಾದರೆ ಹಳದಿ ಹೂಗಳನ್ನು ಧರಿಸೋದನ್ನು, ಹಾಗೆ ಹಳದಿ ಬಟ್ಟೆಯನ್ನು ಧರಿಸೋದನ್ನು ಮರಿಬೇಡಿ. ಈ ದಿನ ನಿಮಗೆ ಅತ್ಯಂತ ಶುಭವಾಗುತ್ತೆ. ನೈವೇದ್ಯಕ್ಕೆ ಹಳದಿ ಬಣ್ಣದ ಹಣ್ಣು ಅಂದರೆ ಬಾಳೆಹಣ್ಣು ಇಲ್ಲ ಹಳದಿ ಬಣ್ಣದ ಸಿಹಿಯನ್ನು ತಯಾರಿಸಿ ಅರ್ಪಿಸಬಹುದು. 11 ಗುರುವಾರ ಈ ರೀತಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಶುಭ ಫಲ ಸಿಗುತ್ತೆ.
ನಿಮ್ಮ ಈಗಿನ ಮನಸ್ಥಿತಿಗೆ ಅನೇಕ ರೀತಿಯ ಉತ್ತರಗಳನ್ನು, ಪರಿಹಾರಗಳನ್ನು, ಹಾಗೆ ನಿಮ್ಮನ್ನು ಅನೇಕ ರೀತಿಯ ವಿಚಾರಗಳಲ್ಲಿ ಹೀಲ್ ಮಾಡಿದೆ ಈ ರೀಡಿಂಗ್. ಬಾಬಾರವರ ಈ ಅನುಗ್ರಹ ಆಶೀರ್ವಾದದ ಫಲ ನಿಮಗೆ ಸಂಪೂರ್ಣವಾಗಿ ಸಿಗಬೇಕು. ಹಾಗಾಗಿ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.